ಅಪ್ಪಾಜಿ ಡಿಕ್ಕಿಲಿ ಯಾವ್ದೋ ಹುಡುಗಿ ಇದೆ. ಹುಡುಗಿ? ಅಯ್ಯೋ, ಯಾರಿದೆ ಹುಡುಗಿ? ಅಲ್ವೋ, ಕಾರಿನ ಡಿಕ್ಕಿ ಒಳಗೆ ಹ್ಯಾಕ್ ಬಂದವಳು? ಗೊತ್ತಿಲ್ಲ ಅಪ್ಪಾಜಿ. ಅಯ್ಯಪ್ಪ, ಅಗ್ಗಿ ತಪ್ಪಿರೋ ಆಗಿದೆ. ಧನಂಜಯ, ಹುಡುಗಿನ ಎತ್ಕೊಂಬ, ಆಶ್ರಮ ಹೋಗೋಣ. ಗೋಪಾಲ, ಹೇಳಿ ಗುರುಗಳೇ. ಆ ತ್ರಿಪಟಿ ಕಷಾಯದ 30 ತೊಟ್ಟು ಹನಿಗಳನ್ನ ಈಕೆ ಬಾಯಿಗೆ ಹಾಕಪ್ಪ. ಆಯ್ತು ಗುರುಗಳೇ. ಚೆನ್ನಾಗಿ ಗಾಳಿ ಆಡೋ ತರ ನೋಡ್ಕೋ. ನಾನು ಸೀತಾರಾಮಯ್ಯನವರು ಒಳಗಡೆ ಇರ್ತೀವಿ. ಆಯ್ತು ಗುರುಗಳೇ. ಈಕೆಗೆ ಎಚ್ಚರವಾದ ತಕ್ಷಣ ಬಂದು ನಮಗೆ ತಿಳಿಸ್ಬೇಕು. ಗೊತ್ತಾಯ್ತಾ? ಆಯ್ತು. ನಾನು ಬಂದದ್ದರ ಉದ್ದೇಶ ಏನಂದ್ರೆ 14, 20, 24ನೇ ತಾರೀಕು ಈ 3 ದಿವಸ ಮದುವೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ನಿನ್ನ ಅನುಕೂಲ ಯಾವತ್ತು ಅಂತ ಹೇಳಿದ್ರೆ ಆವತ್ತು ಮದುವೆ ಇಟ್ಕೋತೀನಿ. ಅಣ್ಣ, ನೀನು ಇಂಥ ದಿನ ಮದುವೆ ಇದೆ ಅಂತ ಹೇಳಬೇಕು, ನಾನು ಬರಬೇಕು. ಅದು ಬಿಟ್ಟು ನನ್ನ ಅನುಕೂಲಕ್ಕೋಸ್ಕರ ಮದುವೆ ದಿವಸ ಗೊತ್ತು ಮಾಡೋದು ಬೇಕಾಗಿಲ್ಲ. ಅಲ್ಲಪ್ಪ, ಅಕಸ್ಮಾತ್ ಅವತ್ತು ನಿನಗೆ ಬೇರೆ ಏನೋ ಕೆಲಸ ಇದ್ರೆ? ಏನೇ ಕೆಲಸ ಇದ್ರೂ ಬಿಟ್ಟು ಬರ್ತೀನಿ. ಹಾಗಿದ್ರೆ 14ನೇ ತಾರೀಕು ಮದುವೆ ಇಟ್ಕೊಳ್ಳೋಣ. ಖಂಡಿತವಾಗಿ. ಮುರಾರಿ ಅಂತ ಇವಳು ನಮ್ಮ ಅತ್ತೆ ಮಗಳು. ಅತ್ತೆ ಮಗಳ? ಹೌದು ರೀ. ಚಿಕ್ಕ ವಯಸ್ಸಿಂದ ಇವಳನ್ನ ನಾನು ನೋಡ್ಕೊಂಡಿದ್ದೀನಿ. ನಾನು ಹೆಗ್ಲ ಮೇಲೆ ಹೊತ್ಕೊಂಡು ಅದೆಷ್ಟು ಇವಳನ್ನ ಸುತ್ತಾಡ್ಸಿದ್ದೀನೋ ಏನೋ. ಒಳ್ಳೆ ಮನುಷ್ಯರಿಗೆ, ಒಳ್ಳೆ ಮನಸ್ಸಿದ್ದವ್ರಿಗೆ ಭಗವಂತ ಯಾವತ್ತೂ ತೊಂದರೆ ಮಾಡಲ್ಲ. ಗುರುಗಳೇ, ಆಕೆಗೆ ಪ್ರಜ್ಞೆ ಬಂತು. ಬನ್ನಿ ಸೀತಾರಾಮಯ್ಯ. ನಾನು ಇಲ್ಲಿಗೆ ಹೇಗೆ ಬಂದೆ? ನನ್ನ ಕಾರಿನಲ್ಲಿ. ಆದರೆ ನನ್ನ ಕಾರಿನ ದಿಕ್ಕಿಲಿ ನೀನ್ ಹೇಗೆ ಬಂದೆ ಅಂತ ಗೊತ್ತಿಲ್ಲ. ಅದನ್ನ ನೀ ಹೇಳಬೇಕು. ನಂಗೆ ಹಳೇದೆಲ್ಲ ನೆನಪು ಬರೋವರೆಗೂ ನನ್ನವ್ರು ಯಾರು ಸಿಗೋದಿಲ್ಲ. ಅಂದ್ರೆ ನಿನಗೆ ನನ್ನ ಬಂಧು ಬಳಗ, ನನ್ನ ಹಳೆ ಜೀವನ ಇದು ಯಾವುದು ಗೊತ್ತಿಲ್ಲ. ಎಲ್ಲೋ ಬಿದ್ದಿದ್ದ ನನ್ನನ್ನ ಯಾರೋ ಆಸ್ಪತ್ರೆಗೆ ಸೇರ್ಸಿದ್ರು. ಬೊಗಳು, ಸತ್ಯ ಬೊಗಳು. ನಿನ್ ಕೀರ್ತಿ ಮಾವನ? ನೀನೂರು ಕುರುಡು ಮಲೆನಾ? ಹಾಗಾದ್ರೆ ಅಲ್ಲಿರೋದ್ ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ? ಹೇಳು. ಹೇಳದಿದ್ರೆ ಸಾಯಿಸ್ಬಿಡ್ತೀನಿ. ಇಲ್ಲ ಗುರು, ನಾನು ಹೇಳಿದಲ್ಲ ಸುಳ್ಳು. ನಾನು ಆ ಸ್ಯಾಂಡಿ ಫ್ರೆಂಡ್ಸು. ಅವನು ಅವಳ ಮೇಲೆ ದ್ವೇಷ ತೀರ್ಸ್ಕೊಳಕ್ಕೆ ಈ ತರ ನಾಟಕ ಆಡು ಅಂತ ಹೇಳ್ದ. ಅದಕ್ಕೆ ನಾ ಹಿಂಗ್ ಮಾಡ್ದೆ. ನಂದೇನು ತಪ್ಪಿಲ್ಲ ಗುರು. ಹಾಗಾದ್ರೆ ಕೀರ್ತಿನೇನೋ ಮಾಡಿದ್ರಿ? ಅವಳನ್ನ ಅವನು ಫಾರ್ಮ್ ಹೌಸ್ ಕರ್ಕೊಂಡು ಹೋದ. ಅಲ್ಲಿಂದ ತಪ್ಪಿಸ್ಕೊಂಡು ನಾನು ಹೋಮ ನಡೀತಿದ್ದ ಜಾಗಕ್ಕೆ ಬಂದೆ. ಆದ್ರೆ ಆ ರೌಡಿಗಳು ನನ್ನ ಅಲ್ಗೂ ಅಟ್ಟಿಸ್ಕೊಂಡ್ಬಂದು. ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಮ? ಇಲ್ಲ. ಎಂಥ ಸಮಾಧಾನಪ್ಪ. ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಪಾಪ ನೆನಪು ಇಲ್ಲದೆ ಒದ್ದಾಡ್ತಾ ಇರೋ ಹುಡುಗಿನ ಹಾಳು ಮಾಡೋ ಆಲೋಚನೆ ಸಾಕು ಬಂತು. ನೀನು ಇಲ್ಲಿ ಇರೋದೇ ಸರಿ. ಈ ಆಶ್ರಮನೇ ನಿನಗೆ ಆಶ್ರಯ. ನಿನ್ನ ಜವಾಬ್ದಾರಿ ನಂದು ಕೂಡ.